ಪಕ್ಷದಿಂದ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರೋದನ್ನ ಖಂಡಿಸಿ ಪಂಚಮಸಾಲಿ ಸಮುದಾಯ ಅದರಲ್ಲೂ ಕೂಡ ಜಯಮೃತ್ಯುಂಜಯ ಸ್ವಾಮೀಜಿ ಬಲವಾಗಿ ಯತ್ನಾಳ್ ಪರವಾಗಿ ನಿಂತ್ಕೊಂಡಿದ್ದಾರೆ. ನಾಳೆ ಯತ್ನಾಳ್ ಪರವಾಗಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾರೆ ಜಯಮೃತ್ಯುಂಜಯ ಸ್ವಾಮೀಜಿ. ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಬೆಂಗಳೂರಿನ ಟೌನ್ ಹಾಲ್ ಬಳಿ ಪ್ರತಿಭಟನೆಯನ್ನ ಮಾಡ್ತೀವಿ. ಹಿಂದೂಪರ ಸಂಘಟನೆಗಳ ಜೊತೆಯಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೂಪರ ಸಂಘಟನೆಗಳ ಜೊತೆಯಾಗಿ ನಾವು ಹೋರಾಟವನ್ನ ಮಾಡ್ತೀವಿ. ಯತ್ನಾಳ್ ಗೌಡ್ರನ್ನ ಯಾಕೆ ಉಚ್ಚಾಟನೆ ಮಾಡಿದ್ರು ಇದನ್ನ ಖಂಡಿಸಿ ಅಂತ ಹೇಳಿ ಏನ್ ಹೇಳಿದ್ದಾರೆ ಹಾಗಾದ್ರೆ ಜಯಮೃತ್ಯುಂಜಯ ಸ್ವಾಮೀಜಿ ಬನ್ನಿ ನೋಡೋಣ. ಲಿಂಗಾಯತ ಎಲ್ಲ ಒಳಪಂಗಡದವರು ಮತ್ತು ಹಿಂದೂಪರ ಸಂಘಟನೆಗಳು ನಮ್ಮ BS ಪಾಟೀಲ್ ನಾಗರಾಳ ಹುಲಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ಎದುರು ಬಂದು ಅನ್ಕೊಂಡಿದ್ದಾರೆ. ಈಗ ರಾಜ್ಯದ ತುಂಬಾ ಎಲ್ಲ ಕಡೆ ಹೋರಾಟ ನಡೆದಿದೆ. ಆ ಪ್ರಕಾರ ಬೆಂಗಳೂರು ರಾಜಧಾನಿಯಲ್ಲಿ ಹೋರಾಟ ಮಾಡ್ತದೆ. ಪರಿಶೀಲನೆ ಮಾಡುವಂತ ಕೆಲಸ ಮಾಡದೆ ಹೋದ್ರೆ ಮೇ 11 ತಾರೀಕಿಗೆ ಒಂದು ರಾಷ್ಟ್ರೀಯ ರ್ಯಾಲಿ ಅಂತೇಳಿ ಈ ಒಂದು ಏನು ಅನ್ಯಾಯ ಆಗೈತೆ, ಉತ್ತರ ಕನ್ನಡ ನಾಯಕತ್ವಕ್ಕೆ ಅನ್ಯಾಯ ಆಗೈತಿ, ಆ ಅನ್ಯಾಯವನ್ನು ಸರಿಪಡಿಸಬೇಕಂತೇಳಿ ಒಂದು ರಾಷ್ಟ್ರೀಯ ರ್ಯಾಲಿ ಮಾಡಬೇಕಂತೇಳಿ ನಿನ್ನೆ ಸರ್ವ ಜನಾಂಗದ ಸಭೆಯಲ್ಲಿ ಪಕ್ಷದಿಂದ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರೋದನ್ನ ಖಂಡಿಸಿ ಪಂಚಮಸಾಲಿ ಸಮುದಾಯ ಅದರಲ್ಲೂ ಕೂಡ ಜಯಮೃತ್ಯುಂಜಯ ಸ್ವಾಮೀಜಿ ಬಲವಾಗಿ ಯತ್ನಾಳ್ ಪರವಾಗಿ ನಿಂತ್ಕೊಂಡಿದ್ದಾರೆ. ನಾಳೆ ಯತ್ನಾಳ್ ಪರವಾಗಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾರೆ ಜಯಮೃತ್ಯುಂಜಯ ಸ್ವಾಮೀಜಿ. ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಬೆಂಗಳೂರಿನ ಟೌನ್ ಹಾಲ್ ಬಳಿ ಪ್ರತಿಭಟನೆಯನ್ನ ಮಾಡ್ತೀವಿ. ಹಿಂದೂಪರ ಸಂಘಟನೆಗಳ ಜೊತೆಯಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೂಪರ ಸಂಘಟನೆಗಳ ಜೊತೆಯಾಗಿ ನಾವು ಹೋರಾಟವನ್ನ ಮಾಡ್ತೀವಿ. ಯತ್ನಾಳ್ ಗೌಡ್ರನ್ನ ಯಾಕೆ ಉಚ್ಚಾಟನೆ ಮಾಡಿದ್ರು ಇದನ್ನ ಖಂಡಿಸಿ ಅಂತ ಹೇಳಿ ಏನ್ ಹೇಳಿದ್ದಾರೆ ಹಾಗಾದ್ರೆ ಜಯಮೃತ್ಯುಂಜಯ ಸ್ವಾಮೀಜಿ ಬನ್ನಿ ನೋಡೋಣ. ಲಿಂಗಾಯತ ಎಲ್ಲ ಒಳಪಂಗಡದವರು ಮತ್ತು ಹಿಂದೂಪರ ಸಂಘಟನೆಗಳು ನಮ್ಮ BS ಪಾಟೀಲ್ ನಾಗರಾಳ ಹುಲಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ಎದುರು ಬಂದು ಅನ್ಕೊಂಡಿದ್ದಾರೆ. ಈಗ ರಾಜ್ಯದ ತುಂಬಾ ಎಲ್ಲ ಕಡೆ ಹೋರಾಟ ನಡೆದಿದೆ. ಆ ಪ್ರಕಾರ ಬೆಂಗಳೂರು ರಾಜಧಾನಿಯಲ್ಲಿ ಹೋರಾಟ ಮಾಡ್ತದೆ. ಪರಿಶೀಲನೆ ಮಾಡುವಂತ ಕೆಲಸ ಮಾಡದೆ ಹೋದ್ರೆ ಮೇ 11 ತಾರೀಕಿಗೆ ಒಂದು ರಾಷ್ಟ್ರೀಯ ರ್ಯಾಲಿ ಅಂತೇಳಿ ಈ ಒಂದು ಏನು ಅನ್ಯಾಯ ಆಗೈತೆ, ಉತ್ತರ ಕನ್ನಡ ನಾಯಕತ್ವಕ್ಕೆ ಅನ್ಯಾಯ ಆಗೈತಿ, ಆ ಅನ್ಯಾಯವನ್ನು ಸರಿಪಡಿಸಬೇಕಂತೇಳಿ ಒಂದು ರಾಷ್ಟ್ರೀಯ ರ್ಯಾಲಿ ಮಾಡಬೇಕಂತೇಳಿ ನಿನ್ನೆ ಸರ್ವ ಜನಾಂಗದ ಸಭೆಯಲ್ಲಿ ಪಕ್ಷದಿಂದ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರೋದನ್ನ ಖಂಡಿಸಿ ಪಂಚಮಸಾಲಿ ಸಮುದಾಯ ಅದರಲ್ಲೂ ಕೂಡ ಜಯಮೃತ್ಯುಂಜಯ ಸ್ವಾಮೀಜಿ ಬಲವಾಗಿ ಯತ್ನಾಳ್ ಪರವಾಗಿ ನಿಂತ್ಕೊಂಡಿದ್ದಾರೆ. ನಾಳೆ ಯತ್ನಾಳ್ ಪರವಾಗಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾರೆ ಜಯಮೃತ್ಯುಂಜಯ ಸ್ವಾಮೀಜಿ. ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಬೆಂಗಳೂರಿನ ಟೌನ್ ಹಾಲ್ ಬಳಿ ಪ್ರತಿಭಟನೆಯನ್ನ ಮಾಡ್ತೀವಿ. ಹಿಂದೂಪರ ಸಂಘಟನೆಗಳ ಜೊತೆಯಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೂಪರ ಸಂಘಟನೆಗಳ ಜೊತೆಯಾಗಿ ನಾವು ಹೋರಾಟವನ್ನ ಮಾಡ್ತೀವಿ. ಯತ್ನಾಳ್ ಗೌಡ್ರನ್ನ ಯಾಕೆ ಉಚ್ಚಾಟನೆ ಮಾಡಿದ್ರು ಇದನ್ನ ಖಂಡಿಸಿ ಅಂತ ಹೇಳಿ ಏನ್ ಹೇಳಿದ್ದಾರೆ ಹಾಗಾದ್ರೆ ಜಯಮೃತ್ಯುಂಜಯ ಸ್ವಾಮೀಜಿ ಬನ್ನಿ ನೋಡೋಣ. ಲಿಂಗಾಯತ ಎಲ್ಲ ಒಳಪಂಗಡದವರು ಮತ್ತು ಹಿಂದೂಪರ ಸಂಘಟನೆಗಳು ನಮ್ಮ BS ಪಾಟೀಲ್ ನಾಗರಾಳ ಹುಲಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ಎದುರು ಬಂದು ಅನ್ಕೊಂಡಿದ್ದಾರೆ. ಈಗ ರಾಜ್ಯದ ತುಂಬಾ ಎಲ್ಲ ಕಡೆ ಹೋರಾಟ ನಡೆದಿದೆ. ಆ ಪ್ರಕಾರ ಬೆಂಗಳೂರು ರಾಜಧಾನಿಯಲ್ಲಿ ಹೋರಾಟ ಮಾಡ್ತದೆ. ಪರಿಶೀಲನೆ ಮಾಡುವಂತ ಕೆಲಸ ಮಾಡದೆ ಹೋದ್ರೆ ಮೇ 11 ತಾರೀಕಿಗೆ ಒಂದು ರಾಷ್ಟ್ರೀಯ ರ್ಯಾಲಿ ಅಂತೇಳಿ ಈ ಒಂದು ಏನು ಅನ್ಯಾಯ ಆಗೈತೆ, ಉತ್ತರ ಕನ್ನಡ ನಾಯಕತ್ವಕ್ಕೆ ಅನ್ಯಾಯ ಆಗೈತಿ, ಆ ಅನ್ಯಾಯವನ್ನು ಸರಿಪಡಿಸಬೇಕಂತೇಳಿ ಒಂದು ರಾಷ್ಟ್ರೀಯ ರ್ಯಾಲಿ ಮಾಡಬೇಕಂತೇಳಿ ನಿನ್ನೆ ಸರ್ವ ಜನಾಂಗದ ಸಭೆಯಲ್ಲಿ ಪಕ್ಷದಿಂದ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರೋದನ್ನ ಖಂಡಿಸಿ ಪಂಚಮಸಾಲಿ ಸಮುದಾಯ ಅದರಲ್ಲೂ ಕೂಡ ಜಯಮೃತ್ಯುಂಜಯ ಸ್ವಾಮೀಜಿ ಬಲವಾಗಿ ಯತ್ನಾಳ್ ಪರವಾಗಿ ನಿಂತ್ಕೊಂಡಿದ್ದಾರೆ. ನಾಳೆ ಯತ್ನಾಳ್ ಪರವಾಗಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾರೆ ಜಯಮೃತ್ಯುಂಜಯ ಸ್ವಾಮೀಜಿ. ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಬೆಂಗಳೂರಿನ ಟೌನ್ ಹಾಲ್ ಬಳಿ ಪ್ರತಿಭಟನೆಯನ್ನ ಮಾಡ್ತೀವಿ. ಹಿಂದೂಪರ ಸಂಘಟನೆಗಳ ಜೊತೆಯಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೂಪರ ಸಂಘಟನೆಗಳ ಜೊತೆಯಾಗಿ ನಾವು ಹೋರಾಟವನ್ನ ಮಾಡ್ತೀವಿ. ಯತ್ನಾಳ್ ಗೌಡ್ರನ್ನ ಯಾಕೆ ಉಚ್ಚಾಟನೆ ಮಾಡಿದ್ರು ಇದನ್ನ ಖಂಡಿಸಿ ಅಂತ ಹೇಳಿ ಏನ್ ಹೇಳಿದ್ದಾರೆ ಹಾಗಾದ್ರೆ ಜಯಮೃತ್ಯುಂಜಯ ಸ್ವಾಮೀಜಿ ಬನ್ನಿ ನೋಡೋಣ. ಲಿಂಗಾಯತ ಎಲ್ಲ ಒಳಪಂಗಡದವರು ಮತ್ತು ಹಿಂದೂಪರ ಸಂಘಟನೆಗಳು ನಮ್ಮ BS ಪಾಟೀಲ್ ನಾಗರಾಳ ಹುಲಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ಎದುರು ಬಂದು ಅನ್ಕೊಂಡಿದ್ದಾರೆ. ಈಗ ರಾಜ್ಯದ ತುಂಬಾ ಎಲ್ಲ ಕಡೆ ಹೋರಾಟ ನಡೆದಿದೆ. ಆ ಪ್ರಕಾರ ಬೆಂಗಳೂರು ರಾಜಧಾನಿಯಲ್ಲಿ ಹೋರಾಟ ಮಾಡ್ತದೆ. ಪರಿಶೀಲನೆ ಮಾಡುವಂತ ಕೆಲಸ ಮಾಡದೆ ಹೋದ್ರೆ ಮೇ 11 ತಾರೀಕಿಗೆ ಒಂದು ರಾಷ್ಟ್ರೀಯ ರ್ಯಾಲಿ ಅಂತೇಳಿ ಈ ಒಂದು ಏನು ಅನ್ಯಾಯ ಆಗೈತೆ, ಉತ್ತರ ಕನ್ನಡ ನಾಯಕತ್ವಕ್ಕೆ ಅನ್ಯಾಯ ಆಗೈತಿ, ಆ ಅನ್ಯಾಯವನ್ನು ಸರಿಪಡಿಸಬೇಕಂತೇಳಿ ಒಂದು ರಾಷ್ಟ್ರೀಯ ರ್ಯಾಲಿ ಮಾಡಬೇಕಂತೇಳಿ ನಿನ್ನೆ ಸರ್ವ ಜನಾಂಗದ ಸಭೆಯಲ್ಲಿ ಪಕ್ಷದಿಂದ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರೋದನ್ನ ಖಂಡಿಸಿ ಪಂಚಮಸಾಲಿ ಸಮುದಾಯ ಅದರಲ್ಲೂ ಕೂಡ ಜಯಮೃತ್ಯುಂಜಯ ಸ್ವಾಮೀಜಿ ಬಲವಾಗಿ ಯತ್ನಾಳ್ ಪರವಾಗಿ ನಿಂತ್ಕೊಂಡಿದ್ದಾರೆ. ನಾಳೆ ಯತ್ನಾಳ್ ಪರವಾಗಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾರೆ ಜಯಮೃತ್ಯುಂಜಯ ಸ್ವಾಮೀಜಿ. ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಬೆಂಗಳೂರಿನ ಟೌನ್ ಹಾಲ್ ಬಳಿ ಪ್ರತಿಭಟನೆಯನ್ನ ಮಾಡ್ತೀವಿ. ಹಿಂದೂಪರ ಸಂಘಟನೆಗಳ ಜೊತೆಯಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಹಿಂದೂಪರ ಸಂಘಟನೆಗಳ ಜೊತೆಯಾಗಿ ನಾವು ಹೋರಾಟವನ್ನ ಮಾಡ್ತೀವಿ. ಯತ್ನಾಳ್ ಗೌಡ್ರನ್ನ ಯಾಕೆ ಉಚ್ಚಾಟನೆ ಮಾಡಿದ್ರು ಇದನ್ನ ಖಂಡಿಸಿ ಅಂತ ಹೇಳಿ ಏನ್ ಹೇಳಿದ್ದಾರೆ ಹಾಗಾದ್ರೆ ಜಯ ಮೃತ್ಯುಂಜಯ ಸ್ವಾಮೀಜಿ, ಬನ್ನಿ ನೋಡೋಣ. ಲಿಂಗಾಯತ ಎಲ್ಲ ಒಳಪಂಗಡದವರು ಮತ್ತು ಹಿಂದೂಪರ ಸಂಘಟನೆಗಳು ನಮ್ಮ ಬಿಎಸ್ ಪಾಟೀಲ್ ನಾಗರಾಳ ಹುಲಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ಎದುರು ಬಂದು ಅನ್ಕೊಂಡಿದ್ದಾರೆ. ಈಗ ರಾಜ್ಯದ ತುಂಬಾ ಎಲ್ಲ ಕಡೆ ಹೋರಾಟ ನಡೆದಿದೆ. ಆ ಪ್ರಕಾರ ಬೆಂಗಳೂರು ರಾಜಧಾನಿಯಲ್ಲಿ ಹೋರಾಟ ಮಾಡ್ತದೆ. ಪರಿಶೀಲನೆ ಮಾಡುವಂತ ಕೆಲಸ ಮಾಡದೆ ಹೋದ್ರೆ ಮೇ 11 ತಾರೀಕಿಗೆ ಒಂದು ರಾಷ್ಟ್ರೀಯ ರ್ಯಾಲಿ ಅಂತೇಳಿ ಈ ಒಂದು ಏನು ಅನ್ಯಾಯ ಆಗೈತೆ, ಉತ್ತರ ಕನ್ನಡ ನಾಯಕತ್ವಕ್ಕೆ ಅನ್ಯಾಯ ಆಗೈತಿ, ಆ ಅನ್ಯಾಯವನ್ನು ಸರಿಪಡಿಸಬೇಕಂತೇಳಿ ಒಂದು ರಾಷ್ಟ್ರೀಯ ರ್ಯಾಲಿ ಮಾಡಬೇಕಂತ ನಿನ್ನೆ ಸರ್ವ ಜನಾಂಗದ ಸಭೆಯಲ್ಲಿ ರಾಜ್ಯದಿಂದ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರೋದನ್ನ ಖಂಡಿಸಿ ಪಂಚಮಸಾಲಿ ಸಮುದಾಯ, ಅದರಲ್ಲೂ ಕೂಡ ಜಯ ಮೃತ್ಯುಂಜಯ ಸ್ವಾಮೀಜಿ ಬಲವಾಗಿ ಯತ್ನಾಳ್ ಪರವಾಗಿ ನಿಂತ್ಕೊಂಡಿದ್ದಾರೆ. ನಾಳೆ ಯತ್ನಾಳ್ ಪರವಾಗಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾರೆ ಜಯ ಮೃತ್ಯುಂಜಯ ಸ್ವಾಮೀಜಿ. ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಬೆಂಗಳೂರಿನ ಟೌನ್ ಹಾಲ್ ಬಳಿ ಪ್ರತಿಭಟನೆಯನ್ನ ಮಾಡ್ತೀವಿ. ಹಿಂದೂಪರ ಸಂಘಟನೆಗಳ ಜೊತೆಯಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೂಪರ ಸಂಘಟನೆಗಳ ಜೊತೆಯಾಗಿ ನಾವು ಹೋರಾಟವನ್ನ ಮಾಡ್ತೀವಿ. ಯತ್ನಾಳ್ ಗೌಡ್ರನ್ನ ಯಾಕೆ ಉಚ್ಚಾಟನೆ ಮಾಡಿದ್ರು ಇದನ್ನ ಖಂಡಿಸಿ ಅಂತ ಹೇಳಿ ಏನ್ ಹೇಳಿದ್ದಾರೆ ಹಾಗಾದ್ರೆ ಜಯ ಮೃತ್ಯುಂಜಯ ಸ್ವಾಮೀಜಿ, ಬನ್ನಿ ನೋಡೋಣ. ಲಿಂಗಾಯತ ಎಲ್ಲ ಒಳಪಂಗಡದವರು ಮತ್ತು ಹಿಂದೂಪರ ಸಂಘಟನೆಗಳು ನಮ್ಮ ಬಿಎಸ್ ಪಾಟೀಲ್ ನಾಗರಾಳ ಹುಲಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ಎದುರು ಬಂದು ಅನ್ಕೊಂಡಿದ್ದಾರೆ. ಈಗ ರಾಜ್ಯದ ತುಂಬಾ ಎಲ್ಲ ಕಡೆ ಹೋರಾಟ ನಡೆದಿದೆ. ಆ ಪ್ರಕಾರ ಬೆಂಗಳೂರು ರಾಜಧಾನಿಯಲ್ಲಿ ಹೋರಾಟ ಮಾಡ್ತದೆ. ಪರಿಶೀಲನೆ ಮಾಡುವಂತ ಕೆಲಸ ಮಾಡದೆ ಹೋದ್ರೆ ಮೇ 11 ತಾರೀಕಿಗೆ ಒಂದು ರಾಷ್ಟ್ರೀಯ ರ್ಯಾಲಿ ಅಂತೇಳಿ ಈ ಒಂದು ಏನು ಅನ್ಯಾಯ ಆಗೈತೆ, ಉತ್ತರ ಕನ್ನಡ ನಾಯಕತ್ವಕ್ಕೆ ಅನ್ಯಾಯ ಆಗೈತಿ, ಆ ಅನ್ಯಾಯವನ್ನು ಸರಿಪಡಿಸಬೇಕಂತೇಳಿ ಒಂದು ರಾಷ್ಟ್ರೀಯ ರ್ಯಾಲಿ ಮಾಡಬೇಕಂತ ನಿನ್ನೆ ಸರ್ವ ಜನಾಂಗದ ಸಭೆಯಲ್ಲಿ ರಾಜ್ಯದಿಂದ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರೋದನ್ನ ಖಂಡಿಸಿ ಪಂಚಮಸಾಲಿ ಸಮುದಾಯ, ಅದರಲ್ಲೂ ಕೂಡ ಜಯ ಮೃತ್ಯುಂಜಯ ಸ್ವಾಮೀಜಿ ಬಲವಾಗಿ ಯತ್ನಾಳ್ ಪರವಾಗಿ ನಿಂತ್ಕೊಂಡಿದ್ದಾರೆ. ನಾಳೆ ಯತ್ನಾಳ್ ಪರವಾಗಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾರೆ ಜಯ ಮೃತ್ಯುಂಜಯ ಸ್ವಾಮೀಜಿ. ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಬೆಂಗಳೂರಿನ ಟೌನ್ ಹಾಲ್ ಬಳಿ ಪ್ರತಿಭಟನೆಯನ್ನ ಮಾಡ್ತೀವಿ. ಹಿಂದೂಪರ ಸಂಘಟನೆಗಳ ಜೊತೆಯಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೂಪರ ಸಂಘಟನೆಗಳ ಜೊತೆಯಾಗಿ ನಾವು ಹೋರಾಟವನ್ನ ಮಾಡ್ತೀವಿ. ಯತ್ನಾಳ್ ಗೌಡ್ರನ್ನ ಯಾಕೆ ಉಚ್ಚಾಟನೆ ಮಾಡಿದ್ರು ಇದನ್ನ ಖಂಡಿಸಿ ಅಂತ ಹೇಳಿ ಏನ್ ಹೇಳಿದ್ದಾರೆ ಹಾಗಾದ್ರೆ ಜಯ ಮೃತ್ಯುಂಜಯ ಸ್ವಾಮೀಜಿ, ಬನ್ನಿ ನೋಡೋಣ. ಲಿಂಗಾಯತ ಎಲ್ಲ ಒಳಪಂಗಡದವರು ಮತ್ತು ಹಿಂದೂಪರ ಸಂಘಟನೆಗಳು ನಮ್ಮ ಬಿಎಸ್ ಪಾಟೀಲ್ ನಾಗರಾಳ ಹುಲಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮ ಎದುರು ಬಂದು ಅನ್ಕೊಂಡಿದ್ದಾರೆ. ಈಗ ರಾಜ್ಯದ ತುಂಬಾ ಎಲ್ಲ ಕಡೆ ಹೋರಾಟ ನಡೆದಿದೆ. ಆ ಪ್ರಕಾರ ಬೆಂಗಳೂರು ರಾಜಧಾನಿಯಲ್ಲಿ ಹೋರಾಟ ಮಾಡ್ತದೆ. ಪರಿಶೀಲನೆ ಮಾಡುವಂತ ಕೆಲಸ ಮಾಡದೆ ಹೋದ್ರೆ ಮೇ 11 ತಾರೀಕಿಗೆ ಒಂದು ರಾಷ್ಟ್ರೀಯ ರ್ಯಾಲಿ ಅಂತೇಳಿ ಈ ಒಂದು ಏನು ಅನ್ಯಾಯ ಆಗೈತೆ, ಉತ್ತರ ಕನ್ನಡ ನಾಯಕತ್ವಕ್ಕೆ ಅನ್ಯಾಯ ಆಗೈತಿ, ಆ ಅನ್ಯಾಯವನ್ನು ಸರಿಪಡಿಸಬೇಕಂತೇಳಿ ಒಂದು ರಾಷ್ಟ್ರೀಯ ರ್ಯಾಲಿ ಮಾಡಬೇಕಂತ ನಿನ್ನೆ ಸರ್ವ ಜನಾಂಗದ ಸಭೆಯಲ್ಲಿ ರಾಜ್ಯದಿಂದ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರೋದನ್ನ ಖಂಡಿಸಿ ಪಂಚಮಸಾಲಿ ಸಮುದಾಯ, ಅದರಲ್ಲೂ ಕೂಡ ಜಯ ಮೃತ್ಯುಂಜಯ ಸ್ವಾಮೀಜಿ ಬಲವಾಗಿ ಯತ್ನಾಳ್ ಪರವಾಗಿ ನಿಂತ್ಕೊಂಡಿದ್ದಾರೆ. ನಾಳೆ ಯತ್ನಾಳ್ ಪರವಾಗಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ಮಾಡ್ತಾರೆ ಜಯ ಮೃತ್ಯುಂಜಯ ಸ್ವಾಮೀಜಿ. ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ. ಬೆಂಗಳೂರಿನ ಟೌನ್ ಹಾಲ್ ಬಳಿ ಪ್ರತಿಭಟನೆಯನ್ನ ಮಾಡ್ತೀವಿ. ಹಿಂದೂಪರ ಸಂಘಟನೆಗಳ ಜೊತೆಯಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ. ರಿಪಬ್ಲಿಕ್ ಕನ್ನಡಕ್ಕೆ ಜಯ ಮೃತ್ಯುಂಜಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೂಪರ